श्रुतिस्मृतिपुराणानाम् आलयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। वाचालं कुरुते मूकं वाचालपुङ्गवं विद्यारण्यगुरोश्चित्रं चरित्रं चतुराननात्। विद्यारण्यगुरुं वन्दे वेदशास्त्रार्थरक्षकं हैमवृष्टिकरं धीरं ಲೋಕತಂತ್ರ ಸುಧಾನಿಧಿಂ. ಆತ್ಮೀಯ ಜಿಜ್ಞಾಸು ಮಿತ್ರರಲ್ಲಿ ಮನಃಪೂರ್ವಕವಾಗಿರುವಂತಹ ನಮಸ್ಸುಮಾಂಜಲಿಗಳು. ಶಂಕರ ವಿಚಾರ ಸರಣಿ ಅಭೂತಪೂರ್ವವಾಗಿರುವಂತಹ ಯಶಸ್ಸನ್ನು ಕಂಡು ಆ ಯಶಸ್ಸಿನ ಹುಮ್ಮಸ್ಸಿನಿಂದಲೇ ವಿದ್ಯಾರಣ್ಯ ವಿಚಾರ ಸರಣಿ ಪ್ರಾರಂಭ ಮಾಡಬೇಕು ಎನ್ನುವಂತಹ ಒತ್ತಾಸೆ ಮನದ ಒಳಗಡೆಯಿಂದ ಬಂತು. ಶಂಕರ ವಿಚಾರ ಸರಣಿಯನ್ನು ಯಶಸ್ವಿಯಾಗಿ ಈಡೇರಿಸಲಿಕ್ಕೆ ತಮ್ಮೆಲ್ಲರ ಹಾರೈಕೆಗಳು, ತಾವೆಲ್ಲರೂ ಅದಕ್ಕೆ ಕಾರಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತಾ ವಿದ್ಯಾರಣ್ಯ ವಿಚಾರ ಸರಣಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ವಿದ್ಯಾರಣ್ಯರ ಬಗ್ಗೆ ನಾವು ಎಷ್ಟು ತಿಳಿದುಕೊಳ್ಳಬೇಕೋ ಅಷ್ಟು ತಿಳಿದುಕೊಂಡಿಲ್ಲ ಅನ್ನೋದು ಮಾತ್ರ ಕಟುವಾಗಿದ್ದರೂ ಸತ್ಯವೇ. ಯಾಕೆ ಅಂದರೆ ವಿದ್ಯಾರಣ್ಯರು ಮಾಡಿರುವಂತಹ ಅಗಾಧ ಸಾಧನೆಗಳು, ವಿಪರೀತ ಪರಿಸ್ಥಿತಿಯಲ್ಲಿ ಸನಾತನ ವೈದಿಕ ಧರ್ಮ ರಕ್ಷಣೆಗಾಗಿ ಅವರು ಪಟ್ಟಂತಹ ಶ್ರಮ, ರಣತಂತ್ರ, ಕಾರ್ಯವೈಖರಿ, ದೂರದೃಷ್ಟಿ, ತಪಸ್ಸಿನ ಸಾಧನೆಯ ಒಂದು ಬಲ, ಇವೆಲ್ಲವನ್ನು ಮತ್ತು ಹಾಗೆಯೇ ಗ್ರಂಥರಚನೆ, ಸಂಸ್ಕೃತಿಗೆ, ಸಾಹಿತ್ಯ ಮತ್ತು ಸಂಸ್ಕೃತಿ ಕಲೆ ಇವುಗಳಲ್ಲಿ ಕೊಟ್ಟಿರುವಂತಹ ಅವರ ಕೊಡುಗೆ, ಇವುಗಳೆಲ್ಲವೂ ನಮ್ಮ ಜೀವನದ ಮೇಲೆ ಇಂದಿಗೂ ನಿರಂತರವಾಗಿ ಪ್ರಭಾವ ಬೀರ್ತಾ ಇದ್ದಾವೆ. ಒಂದು ರೀತಿಯಲ್ಲಿ ಹೇಳೋದು ಅಂತಾದರೆ, ನಾವು ವಿಶೇಷವಾಗಿ ದಕ್ಷಿಣ ಭಾರತೀಯರು ಇವತ್ತು ಹಿಂದೂಗಳಾಗಿ ಉಳಿದಿದ್ದು ಕೇವಲ ವಿದ್ಯಾರಣ್ಯರಿಂದಲೇ ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ಮಹಾಮಹಿಮ ವಿಭೂತಿ ಪುರುಷರಾಗಿರುವಂತಹ ವಿದ್ಯಾರಣ್ಯರ ಬಗ್ಗೆ ನಾವು ದುರ್ದೈವದಿಂದ ಬಹಳ ಕಡಿಮೆ ಪ್ರಮಾಣದಲ್ಲಿ ತಿಳಿದುಕೊಂಡಿದ್ದೇವೆ. ಶಾಲೆಗಳಲ್ಲಿ ಇತಿಹಾಸದ ಪಠ್ಯಪುಸ್ತಕಗಳಲ್ಲಿ ವಿಜಯನಗರದ ಪಾಠಕ್ಕೇ 1.5-2 ಪುಟ ವಿಜಯನಗರ ಸಾಮ್ರಾಜ್ಯದ ಪಾಠ ಇರ್ತದೆ. ಅದರಲ್ಲಿ ಮೊದಲನೆಯ 1 ಅಥವಾ 2 ವಾಕ್ಯಗಳಲ್ಲಿ ವಿದ್ಯಾರಣ್ಯರ ಬಗ್ಗೆ ಬಂದು ಹೋಗ್ಬಿಡುತ್ತೆ. ಅಷ್ಟೇ ನಮಗೆ ಗೊತ್ತಿರೋದು. ಹೀಗಾಗಿ ವಿದ್ಯಾರಣ್ಯರ ಬಗ್ಗೆ ನಾವು ಹೆಚ್ಚು ತಿಳ್ಕೊಳ್ಳುವಂತಹ ಅವಶ್ಯಕತೆ ಇವತ್ತಿಗಂತೂ ಇನ್ನೂ ಹೆಚ್ಚು ಅವಶ್ಯಕತೆ ಇದೆ. ವಿದ್ಯಾರಣ್ಯರ ಕಾಲಕ್ಕೆ ಯಾವ ಒಂದು ರಾಜಕೀಯ ವಿಪರೀತ ಪರಿಸ್ಥಿತಿಗಳು ಇದ್ದುವೋ, ನನ್ನ ಅನಿಸಿಕೆಯ ಪ್ರಕಾರ ಇವತ್ತಿಗೂ ನಾವು ಅಂತಹದ್ದೇ ವಿಪ್ಲವದ ಪರಿಸ್ಥಿತಿಯ ಅಂಚಿನಲ್ಲಿದ್ದೇವೆ ಅನ್ನೋದನ್ನು ಹೇಳಿದರೆ ಅತಿಶಯೋಕ್ತಿ ಏನಲ್ಲ. ಆದ್ದರಿಂದ ವಿದ್ಯಾರಣ್ಯರ ಬಗ್ಗೆ ನಾವು ತಿಳಿದುಕೊಂಡು ಅವರಿಂದ ಸ್ಫೂರ್ತಿಯನ್ನು ಪಡೆದು ನಮ್ಮ ಸಮಕಾಲೀನ ಸಮಾಜವನ್ನು ಸುದೃಢವಾಗಿ ಮಾಡಿ ಸನಾತನ ವೈದಿಕ ಧರ್ಮವನ್ನು ಚಾಲನೆಯಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಚಾಲನೆಯಲ್ಲಿ ತರುವಂತಹದ್ದು, ಆಚರಣೆಯಲ್ಲಿ ಇಟ್ಟುಕೊಳ್ಳುವಂತಹದ್ದು ನಮ್ಮ ಆದ್ಯ ಕರ್ತವ್ಯವಾಗುತ್ತದೆ. ನನಗೆ ವಿದ್ಯಾರಣ್ಯರ ಬಗ್ಗೆ ಆಸಕ್ತಿ ಹುಟ್ಟಿರುವಂತಹದ್ದು ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಎನ್ನುವಂತಹ ಒಂದು ಪದದಿಂದ. ಯಾಕೆಂದರೆ ಇತಿಹಾಸಕಾರರಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು 250 ವರ್ಷಗಳವರೆಗೆ ಕಾಲ ಅವರಿಗೆ ಸುವರ್ಣಯುಗ ಅಂತ ಕರೀತಾರೆ. ಅಂತಹ ಸುವರ್ಣಯುಗದ ಸಾಮ್ರಾಜ್ಯ ಸ್ಥಾಪಕರು ವಿದ್ಯಾರಣ್ಯರು ಅಂತ ಅವ್ರ ಬಗ್ಗೆ ತಿಳಿದುಕೊಳ್ಳಬೇಕು ಅಂತ. ಆದರೆ ತಿಳಿದುಕೊಳ್ಳೋದಕ್ಕೆ ಹೆಚ್ಚು ಸೋರ್ಸಸ್ ಏನೂ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ ಶಾಲೆಗಳಲ್ಲಿ ಇತಿಹಾಸಗಳಲ್ಲಿ ಸ್ವಲ್ಪನೇ ಇರೋದು ಅಂಥೇಳಿ ನಾನು ಈಗಾಗಲೇ ನೋಡಿದ್ವಿ. ಬಹುಶಃ 2011-12 ಇರಬಹುದು.
ಹೊನ್ನಾವರದಲ್ಲಿ ವಿದ್ಯಾರಣ್ಯ ಯಶೋವೈಭವ ಎನ್ನುವಂತಹ ಒಂದು ಕಾರ್ಯಕ್ರಮ ಆಯೋಜಿಸಲ್ಪಟ್ಟಿತ್ತು. ದಿವಂಗತ ವೆಂಕಟೇಶ್ ವೀಣಾಕರ್ ಅವರು ಕಾರ್ಯಕ್ರಮದ ರೂವಾರಿಗಳಾಗಿದ್ದರು. ಅವರನ್ನು ನೆನಪಿಸಿಕೊಳ್ತಾ ಆ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಎಚ್ ವಿ ನರಸಿಂಹಮೂರ್ತಿಗಳು, ಎ ಕೆ ಶಾಸ್ತ್ರಿಗಳು, ಸೂರ್ಯನಾರಾಯಣ ಭಟ್ ಹಿತ್ಲಳ್ಳಿಯವರು, ಪಂಡಿತ ಮಧುಸೂದನ ಶಾಸ್ತ್ರಿ ಹಂಪಿಹೊಳಿಯವರು ವಿದ್ಯಾರಣ್ಯರ ಬೇರೆ ಬೇರೆ ಆಯಾಮದ ಬಗ್ಗೆ ಸ್ವಲ್ಪ ಬೆಳಕನ್ನು ಚೆಲ್ಲಿದರು. ಅಲ್ಲಿಂದ ನನಗೆ ವಿದ್ಯಾರಣ್ಯರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಕುತೂಹಲ ಶುರುವಾಯಿತು. ಆಮೇಲೆ ಸಾಧ್ಯವಾದಷ್ಟು ಪ್ರಯತ್ನ ನಡೀತಾ ಇತ್ತು. ನಂತರ ಪಾಟೀಲರು, ಜಿ ಆರ್ ಪಾಟೀಲರು ಒಂದು ಗ್ರಂಥವನ್ನು ಬರೆದರು. ಆ ಗ್ರಂಥದ ವಿಷಯ ಸಾಕಷ್ಟು ಚರ್ಚೆ ಮಾಡಬೇಕಾಗುತ್ತೆ. ಆ ಗ್ರಂಥದ ಬಗ್ಗೆ ಮುಂದಿನ ಸಂಚಿಕೆಗಳಲ್ಲಿ ಅದನ್ನು ನೋಡೋಣ. ಅದರಿಂದಲೂ ವಿದ್ಯಾರಣ್ಯರ ಬಗ್ಗೆ ಹೆಚ್ಚು ಕುತೂಹಲ ಬಂತು. ಆದ್ದರಿಂದ ನಾನು ವಿದ್ಯಾರಣ್ಯರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟೆ. ಈಗ ಶಂಕರ ಭಗವತ್ಪಾದರ ವಿಚಾರ ಸರಣಿ ನಂತರ ವಿದ್ಯಾರಣ್ಯರ ಒಂದು ವಿಚಾರ ಸರಣಿಯನ್ನು ಹೇಳಬೇಕು ಅಂತ ನೋಡಿದಾಗ ನಾನು ಆ ಅಧ್ಯಯನ ಕಾಲದಲ್ಲಿ ಶಾಲೆ ಕಾಲೇಜುಗಳಲ್ಲಿರುವಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಪುಸ್ತಕಗಳು, ಟಿಪ್ಪಣಿಗಳು ಅವೆಲ್ಲವನ್ನು ಪುನಃ ಹೊರಗೆ ತೆಗೆದು ಮತ್ತೆ ಬೇಕಾಗಿರುವಂತಹ ಇತರ ಪುಸ್ತಕಗಳು ಇತ್ಯಾದಿಗಳನ್ನು ಮತ್ತೆ ಹೊರಗೆ ತೆಗೆದು ಆ ಕೆಲಸವನ್ನು ಶುರು ಮಾಡಿಕೊಂಡೆ, ಅಧ್ಯಯನದ ಕೆಲಸವನ್ನು ಶುರು ಮಾಡಿಕೊಂಡೆ. ಈ ಒಂದು ವಿದ್ಯಾರಣ್ಯರ ಬಗ್ಗೆ ಸಾಕಷ್ಟು ಸಂಶೋಧನೆಗಳು, ಪುಸ್ತಕಗಳು ಇತ್ಯಾದಿಗಳು ನಮಗೆ ಉಪಲಬ್ಧವಿಲ್ಲ ಇವತ್ತಿಗೂ. ಬಹುಶಃ ಮೊಟ್ಟ ಮೊದಲ ಬಾರಿಗೆ ಅಂದ್ಕೊಳ್ತೀನಿ ವಿದ್ಯಾರಣ್ಯರ ಬಗ್ಗೆ ಸಂಶೋಧನೆ ಮಾಡಿ ಪುಸ್ತಕವನ್ನು ರಚನೆ ಮಾಡಿದಂಥವರು ಡಿ ವಿ ಗುಂಡಪ್ಪನವರು. ವಿದ್ಯಾರಣ್ಯರ ಬಗ್ಗೆ 3 ಪುಸ್ತಕವನ್ನು ಬರೀತಾರೆ. ವಿದ್ಯಾರಣ್ಯರು ಮತ್ತು ಕಾಲ ಅಂಥೇಳಿ, ವಿದ್ಯಾರಣ್ಯರು ಮತ್ತು ಸಮಕಾಲೀನರು ಅಂತ ಹೇಳಿ ಎರಡನೇದ್ದು. ಅದೇ ಪುಸ್ತಕವನ್ನು ಭಾಗ 1 ಭಾಗ 2 ಅಂತ ಮಾಡಿದ್ದಾರೆ. ಭಾಗ 1 ವಿದ್ಯಾರಣ್ಯರು ಮತ್ತು ಕಾಲ, ಭಾಗ 2 ವಿದ್ಯಾರಣ್ಯರ ಸಮಕಾಲೀನರು ಅಂತ. ಆಮೇಲೆ ವಿದ್ಯಾರಣ್ಯ ವಿಜಯ ಅಂಥೇಳಿ ಒಂದು ನಾಟಕವನ್ನು ಕೂಡ ಅವರು ರಚನೆ ಮಾಡಿದ್ದಾರೆ. ಅದಾದ ಮೇಲೆ ಇತ್ತೀಚೆಗೆ ತೆಲುಗಿನ ಒಂದು ಪುಸ್ತಕ ವಿದ್ಯಾರಣ್ಯರ ಅದು ಕನ್ನಡಕ್ಕೂ ಅನುವಾದವಾಯಿತು. ಗಡಿಯಾರಂ ರಾಮಕೃಷ್ಣ ಅವರು ಸಂಶೋಧನೆ ಮಾಡಿ ರಚನೆ ಮಾಡಿರುವಂತಹದ್ದು ವಿದ್ಯಾರಣ್ಯರು ಒಂದು ಚಾರಿತ್ರಿಕ ಅಧ್ಯಯನ ಅಂಥೇಳಿ. ಅದರಲ್ಲಿ ಅವರ ಸಂಶೋಧನೆಗೆ ಹೆಚ್ಚು ಕೃತಜ್ಞತೆಗಳು ಡಿ ವಿ ಗುಂಡಪ್ಪನವರಿಗೇನೆ ಸಲ್ಲಿಸ್ತಾರೆ. ಅದಾದ ಮೇಲೆ ಸಿಗುವಂತಹದ್ದು ಶತಾವಧಾನಿ ಆರ್ ಗಣೇಶ್ ಅವರು ವಿಭೂತಿ ಪುರುಷ ವಿದ್ಯಾರಣ್ಯ ಅಂತ ಹೇಳಿ ಬರೆದಿರುವಂತಹದ್ದು. ಜೊತೆಗೆ ಹುರುಗಲವಾಡಿ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳವರು ಯುಗಪುರುಷ ವಿದ್ಯಾರಣ್ಯ ಅಂತ ಹೇಳಿ ಪುಸ್ತಕ ಬರೆದಿದ್ದು, ಮತ್ತು ಧಾರವಾಡದ ಜಿ ಆರ್ ಪಾಟೀಲರು ವಿದ್ಯಾರಣ್ಯರ ಬಗ್ಗೆ ಅಕ್ಷೋಭ್ಯ ವಿಜಯ ವಿಭ್ರಮ ಅಂಥೇಳಿ ಮತ್ತು ವಿದ್ಯಾರಣ್ಯ ವಿಜಯ ದುಂದುಭಿ ಅಂತ 2 ಪುಸ್ತಕಗಳನ್ನು, ಸಂಶೋಧನಾ ಪುಸ್ತಕಗಳನ್ನು ಬಂದು. ನನ್ನ ಈ ಸರಣಿಗಳಿಗೆ ಈ ಪುಸ್ತಕಗಳು ಆಧಾರ ಅಂತ ನಾನು ಹೇಳಬಹುದು. ಭಾರತ ಭೂಮಿ ಯಾವತ್ತಿನಿಂದಲೂ ಧರ್ಮಭೂಮಿ, ಪುಣ್ಯಭೂಮಿ. ಯಾಕೆ ಅಂತ ಕೇಳಿದಾಗ ವಿಶ್ವದ ಒಂದು ಮಾನಚಿತ್ರವನ್ನು ನಮ್ಮ ಎದುರುಗಡೆ ನಾವು ಇಟ್ಕೊಂಡು ನೋಡಿದಾಗ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ನಾಗರಿಕತೆಗಳು ಬೇರೆ ಬೇರೆ ಕಾಲಗಳಲ್ಲಿ ಹುಟ್ಟಿ ಸ್ವಲ್ಪ ಕಾಲ ಉಚ್ಛ್ರಾಯ ಪರಿಸ್ಥಿತಿಯನ್ನು ಹೊಂದಿ ವಿಜೃಂಭಿಸಿ ಆಮೇಲೆ ಕಾಲಗರ್ಭದಲ್ಲಿ ಸೇರಿ ಹೋಗ್ತವೆ. ಪ್ರಾಚೀನ ನೈಲ್ ನದಿಯ ಈಜಿಪ್ಟ್ ಸಂಸ್ಕೃತಿ, ರೋಮ್ ಸಂಸ್ಕೃತಿ, ಬ್ಯಾಬಿಲೋನಿಯನ್ ಸಂಸ್ಕೃತಿ, ಮೆಸೊಪೊಟೋಮಿಯನ್ ಸಂಸ್ಕೃತಿ, ಮಾಯನ್ ಸಂಸ್ಕೃತಿ, ಇಂಕಾ ಸಂಸ್ಕೃತಿ, ಹೀಗೆ ಹೆಸರು ಹೇಳ್ಕೊಳ್ತಾ ಒಂದು ಅಂದಾಜಿನ ಪ್ರಕಾರ 47 ನಾಗರಿಕತೆಗಳು ಇದ್ದುವು ಅಂತ ಹೇಳ್ತೇವೆ. ಅದರಲ್ಲಿ ಇವತ್ತು ಉಳಿದುಕೊಂಡಿರುವಂತಹದ್ದು ಕೇವಲ ಭಾರತೀಯ ಸಂಸ್ಕೃತಿ, ಭಾರತೀಯ ನಾಗರಿಕತೆ. ಹೀಗೆ ಉಳಿದುಕೊಳ್ಳೋದಕ್ಕೆ ಏನು ಕಾರಣ ಅಂತ ಹೇಳಿ ನೋಡಿದಾಗ ಇತರ ಯಾವ ಸಂಸ್ಕೃತಿಯಲ್ಲಿಯೂ
ಕಾಣದೇ ಇರುವಂತಹ ಒಂದು ವೈಶಿಷ್ಟ್ಯ ಈ ಭಾರತ ಸಂಸ್ಕೃತಿಯಲ್ಲಿ, ಭಾರತೀಯ ಪರಂಪರೆಯಲ್ಲಿ ನಾವು ಕಾಣ್ತೇವೆ. ಏನದು ಅಂತ ಹೇಳಿದ್ರೆ, ಭಾರತೀಯ ಸಂಸ್ಕೃತಿ ಧರ್ಮದಿಂದ ಕೂಡಿರುವಂತಹದ್ದು. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಿತಃ ಅಂತ ಹೇಳಿ, ಧರ್ಮವು ಈ ವಿಶ್ವವನ್ನು, ಜಗತ್ತನ್ನು ಹಿಡಿದುಕೊಂಡು ನಿಲ್ಲಿಸ್ತದೆ, ಇಲ್ಲದಿದ್ದರೆ ಮಿಕ್ಕಿದ್ದೆಲ್ಲವನ್ನೂ ನಾಶವಾಗುತ್ತೆ ಅಂತ ನಾವು ಹೇಳ್ತೇವೆ. ಧರ್ಮದಿಂದಲೇ ಇದು ನಿಲ್ಲಲ್ಪಟ್ಟಿತು. ಧಾರ್ಯತೆ ಇತಿ ಧರ್ಮ ಅಂತಲೂ ಹೇಳ್ತಾರೆ. ಈ ಧರ್ಮ ಈ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಇರೋದರಿಂದ, ಧರ್ಮ ಅಂತ ನಾನು ಇಲ್ಲಿ ಹೇಳಿದಾಗ ದಯವಿಟ್ಟು ಆಂಗ್ಲದ ರಿಲಿಜನ್ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ರಿಲಿಜನ್ ಪದದ ಅರ್ಥನೇ ಬೇರೆ, ಧರ್ಮ ಪದದ ಅರ್ಥನೇ ಬೇರೆ. ರಿಲಿಜನ್ ಅನ್ನೋ ಪದಕ್ಕೆ ಸಂವಾದಿಯಾಗಿ ನಾನಿಲ್ಲಿ ಧರ್ಮ ಅನ್ನೋದು ಬಳಸ್ತಿಲ್ಲ. ಇದು ಬಹುಶಃ ಇತ್ತೀಚೆಗೆ ಎಲ್ರಿಗೂ ಗೊತ್ತಾಗಿರುವಂತಹ, ಮನದಟ್ಟಾಗಿರುವಂತಹ ಒಂದು ಅಂಶ. ಇಂಗ್ಲೀಷಿನ ರಿಲಿಜನ್ ಕನ್ನಡ ಮತ್ತು ಭಾರತೀಯ ಭಾಷೆಯ ಧರ್ಮ ಅನ್ನುವಂತಹ ಪದಕ್ಕೆ ಸಮವಾದದ್ದಲ್ಲ ಅನ್ನೋದು ಇವತ್ತಿಗೆ ಹೆಚ್ಚು ಕಡಿಮೆ ಎಲ್ರಿಗೂ ಮನದಟ್ಟಾಗಿದೆ. ಹೀಗೆ ಧರ್ಮವು ನಮ್ಮ ಭಾರತೀಯ ಪರಂಪರೆಯ ಅವಿಭಾಜ್ಯ ಭಾಗವಾಗಿರುವುದರಿಂದ, ಅಂಗವಾಗಿರುವುದರಿಂದ ಇವತ್ತಿಗೂ ಎಲ್ಲ ಪ್ರಾಚೀನ ನಾಗರಿಕತೆಗಳ ಜೊತೆಗೆ, ಅವುಗಳ ಪೂರ್ವದಲ್ಲಿಯೂ ಇದ್ದು, ಅವುಗಳ ಜೊತೆಗೆ ಇದ್ದು ಅನೇಕಾನೇಕ ಆಕ್ರಮಣಗಳಿಗೆ ತುತ್ತಾಗಿ ಪುನಃ ಆ ಎಲ್ಲ ನಾಗರಿಕತೆಗಳು, ಸಂಸ್ಕೃತಿಗಳು ನಷ್ಟವಾಗಿದ್ದರೂ ಕೂಡ ಇವತ್ತಿಗೂ ಜೀವಂತವಾಗಿ ನಳನಳಿಸುವಂತಹ ಭಾರತೀಯ ಸಂಸ್ಕೃತಿ ಇದೊಂದೇ. ಹೀಗಿರೋದಕ್ಕೆ ಅದರ ಧರ್ಮ ಆಧಾರಿತವಾಗಿರುವಂತಹದ್ದೇ ಕಾರಣ ಅಂತ. ಹೀಗಾಗಿ ಈ ಧರ್ಮಕ್ಕೆ ಮೂಲ ಯಾವುದು, ಧರ್ಮ ಯಾವುದು ಅಂತ ಕೇಳಿದಾಗ ವೇದೋಖಿಲೋ ಧರ್ಮ ಮೂಲಂ ಅಂತೇಳಿ, ವೇದದಿಂದಲೇ ನಾವು ಧರ್ಮವನ್ನು ತೆಗೆದುಕೊಳ್ತೇವೆ. ವೇದ ಏನು ಹೇಳುತ್ತೆ ಅದು ಧರ್ಮ ಅಂತ ಅನ್ನೋ ಅರ್ಥದಲ್ಲಿ ನಾವು ಹೇಳ್ತೇವೆ. ಈ ಎಲ್ಲ ಧರ್ಮದ ಮೂಲ ವೇದದಲ್ಲಿಯೇ ನೋಡ್ತೇವೆ. ಆದ್ದರಿಂದ ನಮ್ಮ ಭಾರತೀಯ ಸಂಸ್ಕೃತಿಗೆ ವೈದಿಕ ಪರಂಪರೆ ಅಂತಲೂ ಹೆಸರನ್ನು ನಾವು ನೋಡ್ತೇವೆ. ವೇದಗಳ ಒಂದು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ನಮ್ಮ ಸಂಸ್ಕೃತಿ ಇರೋದರಿಂದ ಅಜರಾಮರವಾಗಿ ಉಳಿದಿದೆ ಅಂತಲೂ ಹೇಳ್ತೇವೆ. ಈ ಸಂಸ್ಕೃತಿಯಲ್ಲಿ, ಈ ಸನಾತನ ವೈದಿಕ ಪರಂಪರೆಯಲ್ಲಿ ಒಂದು ಅತ್ಯಂತ ವಿಸ್ಮಯಕಾರಿಯಾಗಿರುವಂತಹ ಒಂದು ಲಕ್ಷಣವನ್ನು ನಾವು ನೋಡ್ತೇವೆ. ಬೇರೆ ಬೇರೆ ಸಂಸ್ಕೃತಿಗಳ ಮೇಲೆ ಬಾಹ್ಯ ಆಕ್ರಮಣವೋ, ಆಂತರಿಕ ಕಲಹವೋ, ನೈಸರ್ಗಿಕ ವಿಕೋಪವೋ ಅಥವಾ ಬೇರೆ ಯಾವುದೋ ಕಾರಣದಿಂದ ಒಂದು ಬಾರಿ ನಾಶದ ಅಂಚನ್ನು ತಲುಪಿದಾಗ ಅವು ಪ್ರಪಾತದಿಂದ ಪ್ರಪಾತಕ್ಕೆ ಹೋಗಿ ಕೊನೆಗೆ ಅಳಿವಿನಲ್ಲಿ ಸೇರ್ತವೆ, ಅಂದರೆ ನಾಶವಾಗ್ತವೆ. ಆದರೆ ಭಾರತ ಭೂಮಿಯಲ್ಲಿ ನಡೆಯುವಂತಹದ್ದು ಇನ್ನೇನು ವಿನಾಶದ ಅಂಚಿನಲ್ಲಿದೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ ಅಂತ ಹೇಳುವಂತಹ ಪರಿಸ್ಥಿತಿಯಲ್ಲಿ ಯಾರೋ ಒಬ್ಬರು ವಿಭೂತಿ ಪುರುಷರು ಹುಟ್ಕೊಂಡು ಬರ್ತಾರೆ. ಅವರ ಮುಖಾಂತರ ಭಾರತ, ಈ ಒಂದು ವೈದಿಕ ಪರಂಪರೆ ಪುನರುಜ್ಜೀವನಗೊಳ್ಳುತ್ತೆ. ಇದು ಇತರ ಸಂಸ್ಕೃತಿಯಲ್ಲಿ ಕಾಣದೇ ಇರುವಂತಹ, ನಮ್ಮ ಕೇವಲ ಭಾರತೀಯ ವೈದಿಕ ಪರಂಪರೆಯಲ್ಲಿ ಕಾಣುವಂತಹ ಒಂದು ವೈಶಿಷ್ಟ್ಯ. ಇತಿಹಾಸವನ್ನು ನಾವು ಒಮ್ಮೆ ಮೆಲುಕು ಹಾಕಿ ನೋಡಿದಾಗ ಇಂತಹ ಘಟನೆಗಳು ಅನೇಕ ಬಾರಿ ನಡೆದಿವೆ. ಅದನ್ನು ಶುಕ್ಲ ಯಜುರ್ವೇದದ ಒಂದು ಮಂತ್ರವೇ ಇದನ್ನು ಹೇಳಿಕೊಡ್ತದೆ. ನಾವು ಈಗಾಗಲೇ ಗೊತ್ತು, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳದಂತೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಂಥೇಳಿ, ಅದೇ ರೀತಿ ಮಾರ್ಕಂಡೇಯ ಪುರಾಣದ ದುರ್ಗಾ ಸಪ್ತಶತಿ ಶ್ಲೋಕದಲ್ಲಿ ಹೇಳಿರುವಂತೆ ಇತ್ತಂ ಯದಾ ಯದಾ ಬಾಧಾ ದಾನವೋತ್ಥಾ ಭವಿಷ್ಯತಿ ತದಾ ತದಾವತೀರ್ಯಾಹಂ ಕರಿಷ್ಯಾಮ್ಯರಿ ಸಂಕ್ಷಯಂ ಅಂತ ಜಗಜ್ಜನನೀಯ ಮಾತು, ಅಭಯವಚನ ನಮಗಿದೆ. ಆದ್ದರಿಂದ ವಿನಾಶದ ಅಂಚಿನಲ್ಲಿ ಇನ್ನೇನು ಸರ್ವವೂ ಸಂಪೂರ್ಣವಾಗಿ ನಾಶವಾಗಿ ಹೋಯಿತು ಅಂತ ಎನ್ನುವಷ್ಟರಲ್ಲಿ ಪುನಃ ಅದರ ಪುನರುಜ್ಜೀವನ ಪ್ರಾರಂಭವಾಗ್ತದೆ, ಮತ್ತೆ ಉಚ್ಛ್ರಾಯ ಸ್ಥಿತಿಗೆ ಬರುತ್ತದೆ. ಇದು ನಮ್ಮ ಸಂಸ್ಕೃತಿಯಲ್ಲಿ ಮೇಲಿನ ಮೇಲೆ ನಡೆದುಕೊಂಡು ಬರುತ್ತಾ ಇದೆ. ಯಾವಾಗ ಹೀಗೆ ರಿವೈವಲ್ ಆಗೋದಕ್ಕೆ ಏನು ಒಂದು ತಂತ್ರವೂ ಕೂಡ ನಮ್ಮ ವೇದವು ಹೇಳಿದೆ. ಕೇವಲ ನಾನು ಬರ್ತೇನೆ ಮಾಡ್ತೇನೆ ಅಂತ ಹೇಳಿದ್ರೆ ನೀವು ಸುಮ್ಮನೆ ಕೂಡಬೇಕು ಅಂತೇನು ಆ ಕೃಷ್ಣನದ್ದಾಗಲಿ ಜಗಜ್ಜನನಿಯಾಗಲಿ ಅಪೇಕ್ಷೆ ಇರಲಿಲ್ಲ. ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು.
ನಮ್ಮ ಪ್ರಯತ್ನ ಹೇಗಿರಬೇಕು ಅನ್ನೋದಕ್ಕೆ ಶುಕ್ಲ ಯಜುರ್ವೇದ ನಮಗೆ ಒಂದು ದಾರಿದೀಪ, ಒಂದು ಮಾರ್ಗಸೂಚಿ ಹಾಕಿಕೊಡ್ತದೆ, ಒಂದು ರಣತಂತ್ರವನ್ನು ರೂಪಿಸಿಕೊಡ್ತದೆ. ಏನು? ನಮ್ಮ ಸನಾತನ ವೈದಿಕ ಪರಂಪರೆ ಪುನರುಜ್ಜೀವನವಾಗಬೇಕು ಅಥವಾ ನಿರಂತರವಾಗಿ ಸಾಗಬೇಕು ಅಂತ ಹೇಳಿದರೆ ಏನಾಗಬೇಕು ಅಂತ ಕೇಳಿದರೆ, ಶುಕ್ಲ ಯಜುರ್ವೇದದ ಮಂತ್ರ ಏನು ಹೇಳ್ತದೆ? ಯತ್ರ ಬ್ರಹ್ಮ ಚ ಕ್ಷತ್ರಂಚ ಸಂಯಚೌ ಚರತಃ ಸಹ ತಲ್ಲೋಕಂ ಪುಣ್ಯಂ ಪ್ರಜ್ಞೇಶಂ ಯತ್ರ ದೇವಾ ಸಹ ಅಗ್ನಿನ. ಬ್ರಹ್ಮ ವರ್ಚಸ್ಸು ಮತ್ತು ಕ್ಷಾತ್ರ ತೇಜಸ್ಸು ಯಾವಾಗ ಒಟ್ಟೊಟ್ಟಿಗೆ ಆಗಿ ಒಂದೇ ಉದ್ದೇಶಕ್ಕೋಸ್ಕರವಾಗಿ ಕೆಲಸ ಮಾಡ್ತಾವೆಯೋ ಆವಾಗ ಆ ಲೋಕದಲ್ಲಿ ಪುಣ್ಯ ಸಂಪಾದನೆಯಾಗಿ ದೇವ ಅಗ್ನಿಗಳು ಅಂದರೆ ದೇವತಾರಾಧನೆ, ಅಗ್ನಿ ಇತ್ಯಾದಿಗಳು, ಹೋಮ ಹವನಗಳು ಇತ್ಯಾದಿಗಳು ನಿರಾತಂಕವಾಗಿ ಸಾಕ್ತವೆ, ಅವು ಜೊತೆಯಾಗಿರ್ತವೆ ಅಂತ ಹೇಳ್ತೇವೆ. ಸಾರಾಂಶ ಏನು? ನಮ್ಮ ವೈದಿಕ ಧರ್ಮದ ರಕ್ಷಣೆಗೆ, ಪುನರುಜ್ಜೀವನಕ್ಕೆ ಮತ್ತು ಯಥಾಸ್ಥಿತಿ ಕಾಪಾಡಿಕೊಳ್ಳುವುದಕ್ಕೆ ಬೇಕಾಗಿರುವಂತಹದ್ದು ಬ್ರಹ್ಮವರ್ಚಸ್ಸು ಮತ್ತು ಕ್ಷಾತ್ರ ತೇಜಸ್ಸಿನ ಒಂದು ಸಂಯೋಗ. ಇದು ನಮ್ಮ ಇತಿಹಾಸದಲ್ಲಿ ಕಾಲ ಕಾಲಕ್ಕೆ ನಡೆದೇ ಬಂದಿದೆ. ಸುಮ್ಮನೆ ನೆನಪಿಸ್ಕೊಳ್ಳೋದು ಅಂತಾದರೆ ಕೌಟಿಲ್ಯ ಚಂದ್ರಗುಪ್ತ ಇವರ ಯುಗಳ, ಪತಂಜಲಿ ಪುಷ್ಯಮಿತ್ರ ಇವರ ಯುಗಳ. ಪುಷ್ಯಮಿತ್ರನು ಅಶ್ವಮೇಧ ಯಾಗವನ್ನು ಪತಂಜಲಿಗಳ ನೇತೃತ್ವದಲ್ಲಿ ಮಾಡಿದ ಅಂತ ಹೇಳಿ ನಾವು ನೋಡ್ತೇವೆ. ಆದ್ದರಿಂದ ಅವನು ಪುಷ್ಯಮಿತ್ರನಿಗೆ ಪತಂಜಲಿಗಳು ಗುರುಗಳು ಅನ್ನುವ ದೃಷ್ಟಿಯಿಂದ ನಾವು ನೋಡಬಹುದು. ಹಾಗೆ ವಿದ್ಯಾರಣ್ಯರು ಮತ್ತು ಹರಿಹರ ಬುಕ್ಕರಾಯರು. ನಂತರದ ಕಾಲವನ್ನು ನೋಡಿದಾಗ ಸಮರ್ಥ ರಾಮದಾಸರು ಮತ್ತು ಶಿವಾಜಿ ಮಹಾರಾಜರು. ಮತ್ತು ಬದಲಾದ ಪರಿಸ್ಥಿತಿಯಲ್ಲಿ ಬ್ರಹ್ಮ ವರ್ಚಸ್ಸು ಮತ್ತು ಕ್ಷಾತ್ರ ತೇಜಸ್ಸು ಒಟ್ಟಿಗೆ ಗೂಡಿರುವಂತಹದ್ದು ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರು ಇವರುಗಳ ರೂಪದಲ್ಲಿ. ಈ ಯುಗಳಗಳ ರೂಪದಲ್ಲಿ, ಈ ಜೋಡಿಗಳ ರೂಪದಲ್ಲಿ ಬ್ರಹ್ಮವರ್ಚಸ್ಸು ಮತ್ತು ಕ್ಷಾತ್ರ ತೇಜಸ್ಸು ಒಂದಾಗಿ ಭಾರತೀಯ ವೈದಿಕ ಪರಂಪರೆಯನ್ನು ಪುನರುಜ್ಜೀವನಗೊಳಿಸ್ತಾ ಬರ್ತಾ ಇದೆ. ಅಂತಹ ಒಂದು ಯಾವಾಗ ಸಂಪೂರ್ಣವಾಗಿ ನಮ್ಮ ಸಂಸ್ಕೃತಿ, ನಮ್ಮ ವೈದಿಕ ಪರಂಪರೆ ನಾಶವಾಗಿ ಹೋಯಿತೋ ಎನ್ನುವಂತಹ ಭಾವನೆ, ಅಂತಹ ಪರಿಸ್ಥಿತಿ ತಲುಪಿದಾಗ ಹುಟ್ಟಿದಂಥವರೇ ಈ ವಿದ್ಯಾರಣ್ಯರು. ಅವತಾರವಾಗಿರುವಂತಹದ್ದೇ ವಿದ್ಯಾರಣ್ಯರು. ಅಂತಹ ಮಹಾಮಹಿಮರಾಗಿರುವಂತಹ ವಿದ್ಯಾರಣ್ಯರ ಸನಾತನ ವೈದಿಕ ಪರಂಪರೆಯನ್ನು ಅತ್ಯಂತ ವಿಪರೀತ ಪರಿಸ್ಥಿತಿಯಲ್ಲಿ ಪುನಃಸ್ಥಾಪಿಸಿರುವಂತಹ ಅವರ ಕೊಡುಗೆಯನ್ನು ಸ್ಮರಿಸಿಕೊಳ್ಳುವಂತಹದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರ್ತದೆ. ಈ ನಿಟ್ಟಿನಲ್ಲಿ ಈ ವಿದ್ಯಾರಣ್ಯ ವಿಚಾರ ಸರಣಿಯನ್ನು ಶುರು ಮಾಡ್ತಾ ಇದ್ದೇನೆ. ಹಿಂದಿನಂತೆಯೇ ತಾವೆಲ್ಲರೂ ಈ ವಿಚಾರ ಸರಣಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತೆ ಹಂಚಿಕೊಂಡು ವಿದ್ಯಾರಣ್ಯರ ಮಹಿಮೆಯನ್ನು ಮನೆ ಮಾತಾಗಿ ಪ್ರತಿಯೊಬ್ಬರ ಮನೆಗಳಲ್ಲಿಯೂ ಈ ಮಾತನ್ನು, ವಿದ್ಯಾರಣ್ಯರನ್ನು ಸ್ಮರಿಸುವಂತಹ ಕಾಯಕವಾಗಬೇಕು ಅನ್ನೋದನ್ನು, ಇಚ್ಛೆಯನ್ನು ತಮ್ಮೆಲ್ಲರಲ್ಲಿ ಹೇಳಿಕೊಳ್ತಾ ತಮ್ಮೆಲ್ಲ ಹೃದಯ ಕಮಲದಿರುವಂತಹ ಪರಮಾತ್ಮನ ಅಡಿಯಲ್ಲಿ ಅರ್ಪಿಸಿ, ಇವತ್ತಿನ ಸಂಚಿಕೆಯನ್ನು ಅರ್ಪಿಸಿ ವಾಣಿಗೆ ವಿರಾಮವನ್ನು